ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಮಾಜಿ ಶಾಸಕ ಪಿಎನ್ ರೆಡ್ಡಿರವರ ಜ್ಞಾಪಕಾರ್ಥ ಸ್ವಾಭಿಮಾನಿ ಜನತಾ ಪಕ್ಷ ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಹೂಡಿ ವಿಜಯಕುಮಾರ್ ಮಾತನಾಡಿ, ಪ್ರತಿಯೊಬ್ಬರೂ ನಿಯಮಿತವಾಗಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಅನಾರೋಗ್ಯದ ಬಗ್ಗೆ ವೈದ್ಯರಿಂದ ಸೂಕ್ತ ಸಲಹೆ ಮತ್ತು ಚಿಕಿತ್ಸೆ ಪಡೆದುಕೊಳ್ಳಬೇಕು. ಈಗಾಗಲೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಿಂದ 150ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸೆ ಸಪ್ತಗಿರಿ ಆಸ್ಪತ್ರೆಯವರು ನೀಡುತ್ತಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಜನರಿಗೆ ಕಾಯಿಲೆಗಳು ಕಂಡುಬಂದು ಅಂತಹ ರೋಗಿಗಳನ್ನು ಸಪ್ತಗಿರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಮಾಡಿದ್ದೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹೂಡಿ ವಿಜಯಕುಮಾರ್ ಧರ್ಮಪತ್ನಿ ಶ್ವೇತಾ ಹೂಡಿ ವಿಜಯಕುಮಾರ್, ಸ್ವಾಭಿಮಾನಿ ಜನತಾ ಪಕ್ಷದ ಅಧ್ಯಕ್ಷ ಆರ್ ಪ್ರಭಾಕರ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಮನೋಹರ್, ಸುರೇಶ್ ರೆಡ್ಡಿ, ಮುಖಂಡರಾದ ಹನುಮಂತಪ್ಪ, ನಾಗರಾಜ್, ಆನಂದ್, ಡಾಕ್ಟರ್ ರಘುನಾಥ್ ರೆಡ್ಡಿ, ದೇವರಾಜ್ ರೆಡ್ಡಿ, ಅಂಬರೀಶ್ ರೆಡ್ಡಿ, ಸುಧಾಕರ್ ರೆಡ್ಡಿ, ರವಿಶಂಕರ್, ಲಕ್ಷ್ಮೀಕಾಂತ್ ಕುಟ್ಟಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಚಿಕ್ಕತಿರುಪತಿ ಗ್ರಾಮ ಪಂಚಾಯತಿನಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಮಾಲೂರು ತಾಲೂಕಿನ ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಪಿಎನ್ ರೆಡ್ಡಿ ಅವರ ಸವಿ ನೆನಪಿನಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನು ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಸಪ್ತಗಿರಿ ಆಸ್ಪತ್ರೆ ಸಹಾಯದೊಂದಿಗೆ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಹಲವಾರು ಜನ ಇವತ್ತು ಸಮಸ್ಯೆಗಳಿಗೆ ನಾವು ಬಂದು ಚೆಕಪ್ ಮಾಡಿಸ್ಕೊಂಡು ಅವರಿಗೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಮಾಡಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಿಗೇನೇ ಕ್ಯಾನ್ಸರ್ ಆಗಿರ್ಬೋದು, ಕಾಲು ಬಂಡಿ ನೋವಾಗಿರ್ಬೋದು, ಶುಗರ್ ಪೇಷಂಟ್ಗಳಾಗಿರ್ಬೋದು, ಆಮೇಲೆ ಕಣ್ಣು ಆಪರೇಷನ್ಗಳಾಗಿರ್ಬೋದು, ಅಥವಾ ಏನೇ ಒಂದು ಸಮಸ್ಯೆ ಒಂದು 100-150 ಕಾಯಿಲೆಗಳಿಗೆ ಉಚಿತವಾಗಿ ಸಪ್ತಗಿರಿ ಆಸ್ಪತ್ರೆ ಮುಖಾಂತರ ನಾವು ಮಾಡಿಸ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಜನ ಕೂಡ ಎಲ್ಲರೂ ಬಂದು ಈ ಒಂದು ಉಪಯೋಗವನ್ನು ಪಡಿತಾ ಇದ್ದಾರೆ. ನಿಜಕ್ಕೂ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚಾಗಿ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಬಂದು ಈ ಉಪಯೋಗವನ್ನು ಪಡಿಬೇಕು. ಪ್ರತಿ 15 ದಿವಸಕ್ಕೊಂದು ಗ್ರಾಮ ಪಂಚಾಯತಿನಲ್ಲಿ ನಾವು ಈ ಒಂದು ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಅವಕಾಶನ ಬಳಸ್ಕೋಬೇಕಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಧನ್ಯವಾದಗಳು. ಈಗಾಗಲೇ ಎಷ್ಟು ಪೇಷಂಟ್ಸ್ ಇದಾಗಿದ್ದಾರೆ ಸರ್? ಸುಮಾರು ನಾವು 3 ತಿಂಗಳಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು ಒಂದು 250-300 ಜನಕ್ಕೆ ಆಪರೇಷನ್ ಈ ಥರ ಅವ್ರಿಗಿರೋ ಸಮಸ್ಯೆಗಳು ಕೂಡ ಆರೋಗ್ಯದಲ್ಲಿ ಇರೋಂಥ ಸಮಸ್ಯೆಗಳಿಗೆ ಅಂಥವ್ರಿಗೆ ಕಂಡು ಬಂದಂಥವ್ರಿಗೆ ನಾವು ಸಪ್ತಗಿರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಎಲ್ಲ ಆಪರೇಷನ್ನಿಂದ ಹಿಡಿದು ಅವ್ರಿಗೆ ಮೆಡಿಸಿನ್ನಿಂದ ಹಿಡಿದು ಎಲ್ಲ ಉಚಿತವಾಗಿ ಮಾಡಿಸ್ಕೊಡೋಂಥ ಕೆಲಸ ಈಗಾಗಲೇ ಸುಮಾರು ಒಂದು 300 ಜನಕ್ಕೆ ಆಗಿದೆ. ಇವತ್ತು ಮಾಲೂರು ನಗರದಲ್ಲಿ ಮಾಡಿದ್ದೀವಿ, ಚಿಕ್ಕತಿರುಪತಿ ಗ್ರಾಮ ಪಂಚಾಯತಿನಲ್ಲಿ ಮಾಡಿದ್ದೀವಿ, ಮಾಸ್ತಿ ಗ್ರಾಮ ಪಂಚಾಯತಿನಲ್ಲಿ ಆಗಿದೆ. ಇವತ್ತು ಲಕ್ಕೂರು ಗ್ರಾಮ ಪಂಚಾಯತಿನಲ್ಲಿ ಮಾಡ್ತಾ ಇದ್ದೀವಿ. ಮುಂದಿನ ಇನ್ನೊಂದು 15 ದಿವಸದಲ್ಲಿ ಇವರು ಯಾರು ಇವತ್ತು ಚಿಕಿತ್ಸೆಗೆ ನಾಳಿದ್ದು ಹೋಗ್ತಾರೋ ಆಸ್ಪತ್ರೆಗೆ ಹೋಗಿ ಅವರು ಗುಣಮುಖರಾಗಿ ಬಂದ ಮೇಲೆ ಇನ್ನೊಂದು ಕ್ಯಾಂಪನ್ನ ನಾವು ಆರ್ಗನೈಸ್ ಮಾಡ್ತೀವಿ. ಪ್ರತಿ ವರ್ಷ